ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ನಾನು ಈ ಪಿತೃಶಾಪ, ಪಿತೃದೋಷದ ಬಗ್ಗೆನೇ ಕೂಡ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕಳೆದ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ದಿವಸ ನಾನಾ ರೀತಿಯ ಪಿತೃಶಾಪ ಮತ್ತು ಪಿತೃದೋಷಗಳ ಲಕ್ಷಣ, ಸಿಂಪ್ಟಮ್ಸ್ ಏನು, ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕಳೆದೆಲ್ಲ ಸಂಚಿಕೆಗಳನ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ವಿಶೇಷವಾದಂಥ ಶನಿವಾರ ದಿವಸ ಯಾರು ನಾನು ಹೇಳುವಂಥ ಮಂತ್ರ ಜಪವನ್ನು ಮಾಡ್ತಾರೋ ಅವರಿಗೆ ಸಮಸ್ತ ಪಿತೃದೋಷಗಳು ನಿವಾರಣೆ ಆಗತ್ತೆ ಅಂತ ನಮ್ಮ ಮನುಸ್ಮೃತಿನಲ್ಲಿ ಹೇಳುತ್ತೆ, ಶಾಸ್ತ್ರದಲ್ಲೂ ಉಲ್ಲೇಖನ ಇದೆ. ನಮ್ಮ ಸಮಾಜದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಬೆಳೀತಾ ಬೆಳೀತಾ ತನ್ನದೇ ಆದಂಥ ಸ್ಥಾನ, ಮಾನ, ಗೌರವವನ್ನು ಸಂಪಾದಿಸ್ಕೊಳ್ತಾ ಬರ್ತಾನೆ. ಅವನು ಯಾವಾಗ ಹೆಚ್ಚೆಚ್ಚಿಗೆ ಬೆಳೀತಾ ಹೋಗ್ತಾನೋ ಅಥವಾ ಸಮಾಜದ ಒಬ್ಬ ಮನುಷ್ಯನಾಗಿ ಬಾಳ ಹೊರಟಾಗ ಅವನಿಗೆ ಫ್ರೆಂಡ್ಸು ಬೇಕು, ಬಂಧು ಬಳಗದವರು ಬೇಕು, ತಂದೆ ತಾಯಿಗಳು ಬೇಕು, ಅಣ್ಣ ತಮ್ಮಂದಿರು ಬೇಕು, ಅಕ್ಕ ತಂಗಿರು ಬೇಕು. ಹೀಗೆ ಎಲ್ಲರ ಜೊತೆಲೂ ಕೂಡಿ ಬಾಳಬೇಕಾದಂಥ ಸಂದರ್ಭ ಎಲ್ರಿಗೂ ಬಂದೇ ಬರುತ್ತೆ. ಹುಟ್ಟಿದೀನಿ ಅಂದ್ರೆ ನನಗೆ ಅಪ್ಪ ಅಮ್ಮ ಕಾರಕರು. ಅಪ್ಪ ಅಮ್ಮ ಇಲ್ಲದೆ ನಾನು ಹುಟ್ಟಕ್ಕೆ ಕಾರಣ ಇಲ್ಲ. ಅದರಿಂದ ಅಪ್ಪ ಅಮ್ಮನಿಂದ ನಾನು ಜನ್ಮ ತಗೊಂಡ್ಮೇಲೆ ನಮ್ಮ ಅಪ್ಪ ಅಮ್ಮಂದಿರಿಗೆ ಅವ್ರ ಅಪ್ಪ ಅಮ್ಮದಿರೋದು ಶಾಪ ಇರ್ತದೆ, ಅವ್ರ ಅಪ್ಪ ಅಮ್ಮನಿಗೆ ಅವ್ರ ಅಪ್ಪ ಅಮ್ಮನ ಶಾಪ ಇರ್ತದೆ. ಪಿತೃಶಾಪ, ಪಿತೃದೋಷಗಳು. ಇಲ್ಲಿ ದೋಷ ಅಂದ್ರೆ ತಪ್ಪು ಅಂತ ಅರ್ಥ. ಒಳ್ಳೆಯದು ಮಾಡಿದ್ರೆ ಒಳ್ಳೇದು ಅಂತೀವಿ, ಕೆಟ್ಟದ್ದು ಮಾಡಿದ್ರೆ ಅದನ್ನ ದೋಷ ಅಂತೀವಿ. ಅವನಲ್ಲಿ ಏನ್ ದೋಷ ಇದೆ? ಅವನು ಯಾವಾಗಲೂ ಸುಳ್ಳು ಹೇಳೋದು ಅವನ ದೋಷ ಇದೆ. ಅವನಲ್ಲಿ ಏನ್ ದೋಷ ಇದೆ? ಅವನು ಯಾವಾಗಲೂ ಕೋಪಿಷ್ಟ. ಅವರಲ್ಲಿ ಏನ್ ದೋಷ ಇದೆ? ಅವ್ರು ಯಾವಾಗಲೂ ಮೋಸ ಮಾಡದೆ ದೊಡ್ಡ ದೋಷ. ಸುಳ್ಳು ಹೇಳೋದೇ ದೊಡ್ಡ ದೋಷ. ಅಹಂಕಾರದಲ್ಲಿ ಮಾತಾಡೋದೇ ದೊಡ್ಡ ದೋಷ. ದುರಹಂಕಾರದಲ್ಲಿ ಬದುಕೋದೇ ದೊಡ್ಡ ದೋಷ. ಗರ್ವದಿಂದ ನೋಡೋದೇ ದೊಡ್ಡ ದೋಷ. ಈ ದೋಷನ ಏನ್ ಹೇಳ್ತಾರೆ? ನಮ್ಮಲ್ಲಿರೋ ತಪ್ಪನ್ನ ಹುಡುಕೋದಕ್ಕೆ ದೋಷ ಅಂತಾರೆ. ನನ್ನಲ್ಲಿ ಏನ್ ತಪ್ಪಿದೆ, ನನ್ನಲ್ಲಿ ಏನ್ ವೀಕ್ನೆಸ್ ಇದೆ, ಅದನ್ನ ಪತ್ತೆ ಹಚ್ಚೋದೇ ದೋಷ ಅಂತ ಕರೀತಾರೆ. ಈ ಬಟ್ಟೆಲಿ ಏನ್ ದೋಷ ಇದೆ? ಇಲ್ಲೆಲ್ಲೋ ಅರ್ಧೋಗಿದೆ, ಅಥವಾ ಇಲ್ಲೆಲ್ಲೋ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಕಲರ್ ಶೇಡ್ ಆಗಿರ್ಬೇಕು. ಈ ಬಟ್ಟೆಯಲ್ಲಿ ದೋಷ ಇರೋದ್ರಿಂದ ಇದನ್ನ ನಾ ಧರಿಸ್ತಾ ಇಲ್ಲ. ಈ ಪೀಠದಲ್ಲಿ ಏನೋ ಒಂದು ದೋಷ ಇರೋದ್ರಿಂದ ಇದ್ರ ಮೇಲೆ ನಾನು ಕೂರ್ತಾ ಇಲ್ಲ ಅಂತ ಹೇಳ್ತೀವಿ. ಹಾಗೆ ದೋಷ ಅದೇ ನಾವು ಜೀವಿತ ಕಾಲದಲ್ಲಿ ಮಾಡೋಂಥ ಒಂದು ತಪ್ಪಿಗೆ ಅದೇನಾಗುತ್ತೆ? ಶಾಪಕ್ಕೆ ಪರಿವರ್ತನೆ ಆಗುತ್ತೆ. ಅದರಿಂದ ಪಾಪ ಬೇರೆ, ಶಾಪ ಬೇರೆ, ದೋಷ ಬೇರೆ. ದೋಷ ಅಂದ್ರೆ ನಾವು ಮಾಡಿದಂಥ ತಪ್ಪಿನಲ್ಲಿ ಇಡೀ ಕುಲ ಗೋತ್ರಕ್ಕೆ, ಮನುಕುಲಕ್ಕೆ ತೊಂದರೆ ಕೊಡೋದಾದ್ರೆ ಅದು ಶಾಪಕ್ಕೆ ಪರಿವರ್ತನೆ ಆಗತ್ತೆ. ನಾನ್ ಮಾಡಿದಂಥ ದೋಷದಿಂದ, ನಾನು ಮಾಡಿದಂಥ ತಪ್ಪಿನಿಂದ ನನಗೆ ತೊಂದರೆ ಆದ್ರೆ ಅದನ್ನ ಪಾಪ ಅಂತಾರೆ. ಈ ದೋಷ, ಪಾಪ, ಶಾಪ, ಈ ಶಾಪ, ದೋಷ, ಪಾಪ, ಈ ಮೂರನ್ನ ಯಾರು ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಯಾವಾಗ ಬೇಕಾದ್ರೂ ಮಾಡ್ಬೋದು. ನನ್ನ ಫ್ರೆಂಡ್ ಮಾಡ್ದ, ತೊಂದರೆ ಕೊಟ್ಟ, ಅಥವಾ ನನ್ನ ಅಣ್ಣ ಕೊಟ್ಟ, ನನ್ನ ತಮ್ಮನಿಂದ ಬಂತು ದೋಷ, ತೊಂದರೆ ಮಾಡಿದಾನೆ, ಹೆಂಡತಿಯಿಂದ, ಗಂಡನಿಂದ, ಮಕ್ಕಳಿಂದ, ಅಪ್ಪನಿಂದ, ಅಮ್ಮನಿಂದ, ಈಗ ಸಮಾಜದಲ್ಲಿ ನಾನಾ ಕ್ಷೇತ್ರಗಳಿಂದ ನಮ್ಗೆ ಒಂದೆಲ್ಲ ಒಂದ್ ಕಡೆ ತಪ್ಪು ಮಾಡ್ತೀವಿ, ಶಾಪಗ್ರಸ್ತರಾಗ್ತೀವಿ. ಮೊನ್ನೆ ಯಾರೋ ಒಬ್ರು ಬಂದಿದ್ರು ನನ್ನ ಹತ್ರ, ಅಪಾಯಿಂಟ್ಮೆಂಟ್ ತಗೊಂಡು ಹೇಳ್ತಾ ಇದ್ರು, ನೋಡಿ ನಮ್ಮನೇಲಿ ಯಾವಾಗ್ಲೂ 6 ತಿಂಗಳಿಗೊಂದ್ಸಲ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ನೋಡಿ ನನ್ನ ಮಗನಿಗೆ 4 ಸಲ ಆಕ್ಸಿಡೆಂಟ್ ಆಯ್ತು. ಅದು ಯಾವಾಗ ಹುಣ್ಣಿಮೆ ಅಮಾವಾಸ್ಯೆ ದಿವಸನೇ ಅಥವಾ ಹಿಂದೆ ಮುಂದೆ ಆಗುತ್ತೆ ಅಂತ ಹೇಳಿದ. ಇನ್ನೊಂದು, ನನ್ನ ಮಗಳು ಯಾವಾಗಲೂ ಮನೆಯಲ್ಲಿ ಇದ್ದಕ್ಕಿದ್ದಾಗೆ 6 ತಿಂಗಳು ಚೆನ್ನಾಗಿರ್ತಲ್ಲ, 6 ತಿಂಗಳು ಸಪ್ಪ ಕೂತ್ಕೊಂಡ್ಬಿಡ್ತಾಳೆ ಅಂತ ಹೇಳಿ. ಇದು ಒಂದು. ಇನ್ನೊಂದು, ನಮ್ಮನೇಲಿ ಯಾವಾಗಲೂ ನನ್ನ ಗಂಡನಿಂದ ಅಥವಾ ನನ್ನ ಅಪ್ಪ ಅಮ್ಮನಿಂದ, ಅತ್ತೆ ಮಾವದಿಂದ, ಮಕ್ಕಳಿಂದ, ಮಗಳಿಂದ ಯಾರಿಂದೂ ನಂಗೆ ತೊಂದರೆ ಇಲ್ಲ. ನನಗೊಬ್ರು ಫ್ರೆಂಡು ಬಹಳಷ್ಟು ಮೋಸ ಮಾಡಿದ್ದಾರೆ, ನನ್ನೊಬ್ರು ಸ್ನೇಹಿತರು ನನಗೆ ಬಹಳ ತುಂಬಾ ತೊಂದರೆ ಕೊಡ್ತಾರೆ, ನಮ್ಮ ಸ್ನೇಹಿತರು ನಮ್ಗೆ ಯಾವಾಗಲೂ ಏನೋ ಒಂದು ರೀತಿ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತ ಒಬ್ರು ಬಂದು ನನ್ಗೆ ಕೇಳಿದ್ರು. ಅವರು ಮನೆಯೊಳಗೆ ಯಾರು ಇಲ್ವಂತೆ, ಸ್ನೇಹಿತರಿಂದ. ಇನ್ನೊಂದು, ಗಂಡನಿಂದ, ಹೆಂಡತಿಯಿಂದ, ಅಪ್ಪನಿಂದ, ಅಮ್ಮನಿಂದ, ನಾದ್ನಿ, ಮೈದ ಯಾರೊಂದಿಲ್ಲ, ದೂರದ ಸಂಬಂಧಿಕರು ಅವ್ರಿಗೆ ಯಾವಾಗಲೂ ತೊಂದರೆ ಕೊಡ್ತಿರ್ತಾರಂತೆ. ಯಾವಾಗ ಆ ದೂರ ಸಂಬಂಧಿಕರು ಅವರಿಂದ ಇವ್ರಿಗೆ ತೊಂದರೆ ಆಗ್ತಿದೆ ಅಂದ್ರೆ ಅಲ್ಲಿ ದೂರದಲ್ಲಿ ಯಾರೋ ಒಬ್ರು ಗಂಡನ ಕಡೆ, ಹೆಂಡತಿ ಕಡೆ ಸಂಬಂಧಿಕರು ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ಪಿತೃಶಾಪ ಇದೆ ಅಂತ ಹೇಳಿ. ಇನ್ನೊಬ್ರು ಬಂದು ಹೇಳ್ತಾ ಇದ್ರು, ನಮ್ಮನೇಲಿ ಇದ್ದಕ್ಕಿದ್ದಾಗೆ ವರ್ಷಕ್ಕೊಂದ್ಸಲ ಸಾವು ಆಗ್ತಾನೆ ಇರುತ್ತೆ. ಇದೇ ತಿಂಗಳು ನಮ್ಮ ಮಾವ ಸತ್ತೋದ್ರು, ನೆಕ್ಸ್ಟ್ ಇಯರ್ ಅದೇ ತಿಂಗಳು ನಮ್ಮ ಅತ್ತೆ ಸತ್ತೋದ್ರು,
ಅದೇ ತಿಂಗಳು ಅದೇ ಮಂತಲ್ಲಿ ಯಾರು ವರ್ಷಕ್ಕೊಬ್ರು ಸಾಯ್ತಿರ್ತಾರೆ. ಏನು ಕಾರಣ ಅಂತ ಬಂದು ಕೇಳಿದ್ರು. ಜಾತಕದಲ್ಲಿ ಎಲ್ಲಿಗೂ ಸರ್ಪದೋಷ ಇಲ್ಲ, ಯಾವುದೇ ರೀತಿ ಬೇರೆ ತರ ಶಾಪಗಳೇ ಇಲ್ಲ. ಆದರೆ ರಾಹು, ಕೇತು, ಸೂರ್ಯ ಮತ್ತೆ ಬುಧ ಗ್ರಹನ ನೋಡಿದಾಗ ಪಿತೃದೇವತೆಗಳ ಶಾಪನು ಪತ್ತೆ ಆಯ್ತು. ಅದು ಇದಕ್ಕೇನು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಮನುಷ್ಯ ಶಾಪಗ್ರಸ್ತನಾಗಬೇಕು ಅಂದ್ರೆ ಅವ್ರ ವಂಶದವರಿಂದಲೇ ಆಗ್ಬೇಕು ಅಂತ ಏನಿಲ್ಲ. ಅಪ್ಪ, ತಾತ, ಮುತ್ತಾಜರಿಂದಲೇ ಬರಬೇಕು ಅಂತಿಲ್ಲ. ನಮ್ಮ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ನಲ್ಲಿ ಶಾಪ ಮಿತ್ರರಿಂದನೂ ಬಂದಿರಬಹುದು, ಬಂಧುಗಳಿಂದನೂ ಬಂದಿರಬಹುದು, ತಂದೆ, ತಾತ, ಮುತ್ತಾತ, ಮುತ್ತಜ್ಜನಿಂದನೂ ಬಂದಿರಬಹುದು. ಇದ್ಯಾವುದೂ ಅಲ್ಲ ಅಂದ್ರೆ ದೇವತಾ ಶಾಪನೂ ಬಂದಿರಬಹುದು. ಮೊನ್ನೆ ನಮ್ಮ ಅಪಾರ್ಟ್ಮೆಂಟ್ ಬಂದಾಗ ಒಬ್ರು, ನಾನು ಒಂದು ವಿಗ್ರಹ ಇತ್ತು ನಮ್ಮೂರಲ್ಲಿ, ದೇವಸ್ಥಾನ ಶಿಥಿಲ ಆಗಿತ್ತು, ಆ ದೇವಸ್ಥಾನ ಕಟ್ಟಿಸ್ಬೇಕು ಅಂತೇಳಿ ಆ ವಿಗ್ರಹ ಅಲ್ಲಿ ತೆಗೆದುಬಿಟ್ಟು ಬೇರೆ ಕಡೆ ಸ್ಥಳಾಂತರ ಮಾಡಿಬಿಟ್ಟೆ, ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದೆ. ಪ್ರತಿಷ್ಠಾಪನೆ ಮಾಡಿದ ಒಂದು 11ನೇ ದಿನಕ್ಕೇನೆ ನಮ್ಮಲ್ಲಿ ದೊಡ್ಡ ದುರಂತ ಆಯಿತು, ಬಹಳ ಕಷ್ಟಪಡ್ತಾ ಇದೆ ಅವತ್ತಿನಿಂದ ಅಂದ್ರು. ದೇವತಾ ಶಾಪ ಅವ್ರಿಗೆ ಬಂದಿದೆ. ಇನ್ನೊಂದು, ಕೆಲವು ಟೈಮು ಪ್ರಕೃತಿಯಿಂದ ನಮಗೆ ಶಾಪನೂ ಬರುತ್ತೆ. ದೇವವೃಕ್ಷಗಳನ್ನು ಕಡಿದು ಬಿಟ್ರೆ, ಅರಳಿ ಮರ ಮತ್ತೆ ಆಲದ ಮರ, ಔದುಂಬರ ವೃಕ್ಷ, ಹೀಗೆ ದೇವತಾ ವೃಕ್ಷಗಳೇನಾದ್ರು ಕಡಿದು ಬಿಟ್ರೆ ಅದು ಶಾಪ ವಂಶಕ್ಕೆ ಬರುತ್ತೆ. ಅದರಿಂದ ಪ್ರಕೃತಿಯಿಂದ ಬರುವಂತ ಶಾಪಗಳು, ಹರಿಯೋ ನದಿಗೆ ಅಡಚಣೆ ಮಾಡಿದ್ರೆ ಪ್ರಕೃತಿ ಜಲತತ್ವದಿಂದ, ಕಂಡೋರ್ ಮನೆಗೆ ಬೆಂಕಿ ಹಾಕ್ಸಿದ್ರೆ, ಕಂಡೋರ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ರೆ, ಇದೆಲ್ಲ ಶಾಪ ವಂಶಕ್ಕೆ ಬಂದ್ಬಿಡುತ್ತೆ. ಆಗ ನಮ್ಮ ಮಕ್ಕಳ ಮೇಲೆ ಅದು ಬಹಳ ಪರಿಣಾಮ ಬೀರುತ್ತೆ. ಅದರಿಂದ ಈ ಬ್ಲ್ಯಾಕ್ ಮೇಲ್ ಮಾಡೋದು, ಕೊಲೆ ಮಾಡಿಸೋದು ಸುಪಾರಿ ಕೊಟ್ಟು, ಮತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸ್ತೀನಿ ಅಂದ್ಬಿಟ್ಟು ಅದನ್ನ ದುರಾಸೆಯಿಂದ, ಯಾವುದೋ ಕೆಟ್ಟ ದೃಷ್ಟಿಯಿಂದ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಅದನ್ನ ಕಾರ್ಯವನ್ನ ಏನಾದ್ರು ಮಾಡಕ್ ಶುರು ಮಾಡಿದ್ರೆ ವಂಶಕ್ಕೆ ಶಾಪ ಬರುತ್ತೆ. ದೇವತಾ ಶಾಪ, ಕುಲದೇವಿ ಶಾಪ, ಕುಲದೇವತಾ ಶಾಪ, ಬಂಧು ಮಿತ್ರರ ಶಾಪ, ಪಿತೃದೇವತೆಗಳ ಶಾಪ. ಎಷ್ಟೋ ಜನ ಮಕ್ಕಳು, ಮೊನ್ನೆ ಯಾರೋ ಒಬ್ರು ಬಂದಾಗ, ನಿಮ್ಗೆ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ ಅಂತ ಕೇಳಿದಾಗ, ನನಗೆ ಗೊತ್ತಿಲ್ಲ ಹೇಗೆ ಕಷ್ಟಪಡ್ತಿದ್ದೀವಿ ಅಂತ. ಹಾಗಾದ್ರೆ ಅವ್ರ ಕಷ್ಟ ಏನಕ್ಕೆ ಪಡ್ತಾ ಇದ್ದಾರೆ ಅನ್ನೋದನ್ನ ನಾನು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ ಯಪ್ಪ ನನ್ನ ಹತ್ರ ಬಂದು ಕೇಳಿದ್ರು, ನಮ್ಮ ಮಗ ಸಿಕ್ಕಾಬಟ್ಟೆ ಹೊಡಿತಾನೆ, ಬೈತಾನೆ, ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ, ನಮಗೆಲ್ಲಾ ಗಂಡ್ಮಕ್ಳು ನಮ್ಮ ಮೇಲೆ ತುಂಬಾ ದ್ವೇಷದಿಂದ ನೋಡ್ತಾರೆ, ಮಾತಾಡ್ತಾರೆ ಅಂತ. ಅವನ ಜಾತಕದಲ್ಲಿ ನೋಡಿದಾಗ, ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೇದು ಮಾಡ್ಲಿಲ್ಲ, ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಗೆ ಹಿಂಸೆ ಕೊಡ್ತಾ ಇದಾರೆ ಅಂತ ಹೇಳಿದಾಯ್ತು. ಅಂದ್ರೆ ನನ್ನ ಮಕ್ಕಳು ನನಗೆ ಹಿಂಸೆ ಕೊಡ್ತಾರೆ ಅಂದ್ರೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹಿಂಸೆ ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತು. ನಮ್ಮಲ್ಲಿ ಮೊದಲನೇ ಮಗ ಅಥವಾ ಮೊದಲನೇ ಮಗಳು ಯಾವಾಗ್ಲೂ ನನಗೆ ಹಿಂಸೆ ಕೊಡ್ತಾರೆ, ಮತ್ತೆ ಕಿರಿ ಮಗನೂ ಹಿಂಸೆ ಕೊಡ್ತಾನೆ, ಮಧ್ಯದ ಮಗ ಪರವಾಗಿಲ್ಲ ಅಂತಂದ್ರೆ, ನಾನು ಮತ್ತೆ ನನ್ನ ತಮ್ಮ ನಮ್ಮ ತಂದೆ ತಾಯಿಗಳಿಗೆ ಏನಾದ್ರು ಹಿಂಸೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ನನ್ನ ಮೊದಲನೇ ಮಗ ಕಿರಿ ಮಗ ನಂಗೆ ತೊಂದರೆ ಕೊಡ್ತಾನೆ. ನಾವು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಮ ಮಕ್ಕಳು ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಪಿತೃಶಾಪ, ಪಿತೃದೇವತಾ ಶಾಪ. ಒಬ್ಬ ಸೊಸೆ ಅತ್ತೆಯ ಸೇವೆ ಮಾಡಲಿಲ್ಲ ಅಂದ್ರೆ ಅವಳ ಮಗ ಅವಳ ಸೊಸೆ ಇವಳಿಗೆ ಸೇವೆ ಮಾಡಲ್ಲ. ಯಾಕಂದ್ರೆ ತಾನು ಅತ್ತೆಗೆ ಸೇವೆ ಮಾಡಿರ್ತಾನೆ, ಇವಳ ಮಗ ಸೊಸೆ ಇವಳು ಸೇವೆ ಮಾಡೋದು ಮಾಡಲ್ಲ. ಪಿತೃದೇವತಾ ಶಾಪ. ಯಾರೊಬ್ರು ಬಂದು ಹೇಳ್ತಾರು, ಅಯ್ಯೋ ಗುರುಗಳೇ, ನಮ್ಮ ಅತ್ತೆ ಬರೀ ಕಾಯಿಲೆ ಅಂತ ನರಳ್ತಾಳೆ, ಒಂದಿನೂ ಹುಷಾರ ಇಲ್ಲ, ಚೆನ್ನಾಗಿದ್ದಾಳೆ ಅನ್ನಂಗಿಲ್ಲ, ನನ್ನ ಗಂಡ ತರೋ ಸಂಬಳ ಇಲ್ಲ ಇವಳಿಗೆ ಕೊಟ್ಟು ಔಷಧಿ ಟಾನಿಕ್ ಇಂಜೆಕ್ಷನ್ಗೆ ಹಾಕಿ 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 ನನ್ನ ಗಂಡ ಪಾಪರಾಗ್ಬಿಟ್ಟ, ಎಂತಿಂತವ್ರಿಗೂ ಸಾವು ಬರುತ್ತೆ, ನಮ್ಮ ಅತ್ತೆಗೆ ಸಾವು ಬರಬಾರ್ದಾ ಅಂತ ಕೇಳ್ತಾಳೆ ಒಬ್ಬ ಸೊಸೆ. ನೋಡಿ, ತಾನೊಬ್ಬ ಹೆಣ್ಣಾಗಿ ನಮ್ಮ ಅತ್ತೆಗೆ ಬೇಗ ಸಾವು ಬರಲಿ ಅಂತ ಕೇಳ್ತಾಳಲ್ಲ, ತಾನು ಒಂದಿನ ಅತ್ತೆ ಆಗ್ತಾಳೆ. ಯಾಕಂದ್ರೆ ಆಕೆಗೆ 3 ಜನ ಗಂಡು ಮಕ್ಳಿದ್ದಾರೆ. 3 ಜನ ಗಂಡು ಮಕ್ಳು ಯಾರೊಬ್ರು ಸೊಸೆ ಇವಳಿಗೂ ಇದೇ ತರ ಬೈತಾರೆ, ಹಿಂಸೆ ಕೊಡ್ತಾರೆ.
ಎಷ್ಟೋ ಜನ ಸೊಸೆಯರ ಅತ್ತೆಗೆ ಸುಡೋ ಕಾಪಿ ಮುಖದ ಮೇಲೆ ಬಿಸಾಡಿದ್ದಾರೆ, ಹೊಡೆದಿದ್ದಾರೆ, ಬೈದಿದ್ದಾರೆ. ಎಷ್ಟೋ ಜನ ಸೊಸೆ ಅತ್ತೆ ಮಾದ್ರು ಹೊಡಿತಾರೆ, ಬೈತಾರೆ, ಎಲ್ಲ ಮಾಡಿದ್ದಾರೆ. ಅವ್ರು ಏನೇನು ಮಾಡಿದಾರೋ, ಆ ಅತ್ತೆ ಮಾವ ಯಾರು ನೋವು ತಿಂದಿದಾರೋ, ಯಾರು ಕಷ್ಟಪಟ್ಟಿದ್ದಾರೋ ಅವರೆಲ್ಲ ಸತ್ತ ನಂತರ ಅವ್ರ ಮಕ್ಕಳ ಮುಖೇನ ಆಕೆಗೆ ಶಿಕ್ಷೆ ಮಾಡಿಸ್ತಾ ಇದ್ದಾರೆ. ಇದೇ ಪಿತೃಶಾಪ. ಅದರಿಂದ ಜೀವಿತ ಕಾಲದಲ್ಲಿ ನಾವು ಯಾರಿಗೂ ಒಳ್ಳೇದು ಮಾಡಕ್ಕಾಗಿಲ್ಲ ಅಂದ್ರೆ ತೊಂದರೆ ಕೊಡಬಾರ್ದು. ನಮ್ ಕೈಲಿ ಒಳ್ಳೇದು ಮಾಡಕ್ಕಾಗ್ಲಿಲ್ವಾ, ಸುಮ್ಮನೆ ಇರಿ. ನಮ್ ಕೈಲಿ ಒಳ್ಳೇದು ಮಾಡಕ್ಕಾಗತ್ತಾ, ಒಳ್ಳೇದು ಮಾಡಿ. ಒಳ್ಳೇದು ಮಾಡಿಬಿಟ್ಟು ನಾನು ಮಾಡಿದೆ ಅಂತ ಅಹಂಕಾರದಲ್ಲಿ ಹೇಳೋದಾಗ್ಲಿ, ಅಥವಾ ನಾನು ಪ್ರತಿ ಸಲ ನಾನೇ ಮಾಡಿದೆ ಅಂತ ಹೊಗಳ್ಕೊಳ್ಳೋದಾಗ್ಲಿ, ಅಥವಾ ಇನ್ನೊಬ್ಬರಿಗೆ ನಾವು ದಾನ ಧರ್ಮ ಮಾಡಿಬಿಟ್ಟು ನಾವು ಮಾಡಿದೆ ಅಂತೇಳಿ ಹೆಸರು ಹಾಕೊಳಕ್ ಹೋದಾಗ ಅದೇನಾಗುತ್ತೆ, ಅದ್ರ ಫಲ ಹೊಟ್ಟೋಗುತ್ತೆ. ಆಗ ನಾವು ಎಷ್ಟು ಪುಣ್ಯ ಇತ್ತೋ ಅದೆಲ್ಲ ಕಳ್ಕೊಂಡ್ಮೇಲೆ ಪಿತೃದೇವತಾ ಶಾಪನ ಆಕ್ಟ್ ಮಾಡುತ್ತೆ. ಅವಾಗ ನಡೆಸುತ್ತೆ ನಮ್ಮ ಜಾತಕನ. ಯಾವಾಗ ಪುಣ್ಯ ಇತ್ತೋ ಮನುಷ್ಯ ಚೆನ್ನಾಗಿದ್ದಾನೆ ಅಂತ ಅರ್ಥ. ಪುಣ್ಯ ಎಕ್ಸ್ಪೈರ್ ಆಯ್ತು ಅಂದ್ರೆ ಮನುಷ್ಯ ಸತ್ತೋದ ಅಂತ ಅರ್ಥ. ಒಬ್ಬ ಮನುಷ್ಯ ಸತ್ತೋದಾರಿ, ಬೆಳಗ್ಗೆ ಚೆನ್ನಾಗಿದ್ದ, 10 ಗಂಟೆಲಿ ಮಾತುಕತೆ ಹಾಕೊಂಡು ಚೆನ್ನಾಗಿದ್ದ, 10-20ಕ್ಕೆ ಸತ್ತೋಗ್ಬಿಟ್ಟಾರಿ ಅಂದ್ರೆ ಅವನ ಪುಣ್ಯ 10-20ಕ್ಕೆ ಎಕ್ಸ್ಪೈರ್ ಆಯ್ತು ರೀ. ಏನ್ರಿ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಹೋಟ್ಲಂತೆ, ಸಿನಿಮಾ ಅಂತೆ, ಟ್ರಿಪ್ ಎಲ್ಲ ಬಂದಿದ್ದ, ನಮ್ಮ ಜೊತೆ ಊಟ ಮಾಡಿ, ನಮ್ಮ ಜೊತೆ ಮಲಗಿ, ಬೆಳಗ್ಗೆ ಹೇಳೋಷ್ಟ್ರೊಳಗೆ ಅವ್ನು ಸತ್ತೋಗಿದ್ದಾನಲ್ರಿ ಅಂದ್ರೆ ಅವನ ಪುಣ್ಯ ಬೆಳಗಿನ ಜಾವ ಎಕ್ಸ್ಪೈರ್ ಆಯ್ತು, ಸತ್ತ ಅಂತ ಅರ್ಥ. ಅದರಿಂದ ನಾವು ಹೆಚ್ಚೆಚ್ಚಿಗೆ ಪುಣ್ಯವನ್ನು ಗಳಿಸುವಂತ ಕರ್ಮವನ್ನ ಮಾಡ್ಬೇಕೇ ವಿನಃ ನಾವು ಗಳಿಸಂತ ಪುಣ್ಯದ ಕಳ್ಕೊಳ್ಳುವಂತ ಕರ್ಮಗಳು ಮಾಡಬಾರ್ದು. ಹೆಚ್ಚೆಚ್ಚಿಗೆ ತುಂಬ್ತಾ ಇರಬೇಕು ಪುಣ್ಯ, ನಮ್ಮ ಅಕೌಂಟ್ಗೆ ಹಾಕ್ತಾ ಇರಬೇಕು. ಆ ಪುಣ್ಯ ಎಷ್ಟು ಹಾಕ್ತೀವೋ ನಾವು ಅಷ್ಟು ಸಮೃದ್ಧಿಯಾಗಿ ಬೆಳಿತೀವಿ, ಸುಖವಾಗಿರ್ತೀವಿ. ಯಾವಾಗ ಪುಣ್ಯ ಮಾಡ್ಬಿಟ್ಟು ಆಮೇಲೆ ಕೆಟ್ಟದ್ ಮಾಡ್ತಾ ಇದ್ರೆ ಆ ಪುಣ್ಯದ ಫಲ ಒಂದೊಂದಾಗಿ ಕಳ್ಕೊಳ್ತಾ ಹೋಗುತ್ತೆ. ಆಗ ಪಿತೃದೇವತಾ ಶಾಪ, ಬಂಧು ಮಿತ್ರರ ಶಾಪ, ಎಲ್ಲಾ ಶಾಪಗಳು ನಡೆಯಕ್ಕೆ ಶುರುವಾಗ್ಬಿಡುತ್ತೆ. ನಾವ್ ಎಲ್ಲಿವರೆಗೂ ಬಾಡಿ ರೆಸಿಸ್ಟೆನ್ಸ್ ಪವರ್ ಇರುತ್ತೋ ಅಲ್ಲಿವರೆಗೂ ರೋಗ ಬರೋದಿಲ್ಲ. ಎಲ್ಲಿವರೆಗೂ ಪುಣ್ಯ ನಮ್ಮ ಆತ್ಮದಲ್ಲಿ ತುಂಬಿಕೊಂಡಿರುತ್ತೋ ಅಲ್ಲಿವರೆಗೂ ಯಾವ ಪಾಪ ಶಾಪಗಳು ನಡೆಯೋದಿಲ್ಲ. ಯಾವಾಗ ಪುಣ್ಯ ಕಮ್ಮಿ ಆಯ್ತು, ಶಾಪ ಪಾಪ ಎಲ್ಲ ಶುರು ಮಾಡಿಬಿಡುತ್ತೆ. ಆಗ ಮನುಷ್ಯ ತಡ್ಕೊಳ್ಳೋ ಶಕ್ತಿ ಇಲ್ಲ. ಒಂದು ಜ್ವರ ಬಂದ್ರೆ ತಡ್ಕೊಳ್ಳೋ ಶಕ್ತಿ ಆಗಲ್ಲ, ಒಂದು ಕೆಮ್ಮು ಬಂದ್ರೆ ತಡೆಯೋಕ್ ಶಕ್ತಿ ಇಲ್ಲ, ಒಂದು ಕ್ಯಾನ್ಸರ್ ಬಂದ್ರೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ ಘೋರವಾದಂತ ಶಾಪ ಜೀವನದಲ್ಲಿ ವರ್ಷ ಪೂರ್ತಿ ಸಾಯೋವರೆಗೂ ನಡುತ್ತಾ ಹೋದ್ರೆ ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಜಗತ್ತಿನ ಇನ್ಯಾವುದೂ ಇಲ್ಲ. ಅದರಿಂದ ಜೀವಿತ ಕಾಲದಲ್ಲಿ ನಾವೆಲ್ಲರೂ ಒಳ್ಳೆಯದನ್ನೇ ಮಾಡಬೇಕು. ನಮ್ ಕೈಲಿ ಒಳ್ಳೇದಾಗ್ಲಿಲ್ಲ ಅಂದ್ರೆ ನಾವು ಇನ್ನೊಬ್ರು ಮಾಡೋದು ನೋಡಿ ಖುಷಿ ಪಡ್ಬೇಕು. ನಾವೆಷ್ಟು ಖುಷಿ ಪಡ್ತೀವೋ ನಮ್ಗೆ ಆಯುಷ್ ಜಾಸ್ತಿ ಆಗುತ್ತೆ. ಅವ್ನ ಕೈಲಿ ನಮ್ ಕೈಲಿ ಆಗಲ್ಲಪ್ಪ, ಅವ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ, ಅವ್ನು ನಮ್ ಕೈಲಿ ಅನ್ನದಾನ ಮಾಡಕ್ಕಾಗಲ್ಲ, ಅವ್ನು ಅನ್ನದಾನ ಮಾಡ್ತೀವಿ, ನಾವು ಕೈ ಜೋಡ್ಸೋಣ. ಕೈ ಜೋಡ್ಸೋದು ಬೇಡ, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಅಂತ ಒಂದ್ ಮನ್ಸಲ್ಲಿ ಕೂತ್ಕೊಂಡು ಖುಷಿ ಪಟ್ಬಿಡಿ. ಅದ್ರ ಅರ್ಧ ಪುಣ್ಯ ನಿಮಗೂ ಬಂದ್ಬಿಡುತ್ತೆ. ಖುಷಿನೂ ಪಡಲ್ಲ, ನೀವು ಮಾಡಲ್ಲ ಅಂದಾಗ ಶಾಪಗಳ ಮೇಲೆ ಶಾಪ ತುಂಬಿಕೊಳ್ಳುತ್ತೆ. ಹೊರೆಗಟ್ಲೆ ಟನ್ ಗಟ್ಲೆ. ಯಾವಾಗ ಶಾಪ ಜಾಸ್ತಿ ಆಯ್ತು ನಿಮ್ಮನೆ ದಾರಿದ್ರ ಲಕ್ಷ್ಮಿ ವಾಸ ಮಾಡ್ತಾಳೆ. ಸುಖ ಇಲ್ಲ, ಒಂದು ಒಳ್ಳೆ ಯೋಚನೆಗಳು ಬರೋದಿಲ್ಲ, ಒಂದೊಳ್ಳೆ ಶುಭ ಕಾರ್ಯಗಳಾಗೋದಿಲ್ಲ, ಒಂದೊಳ್ಳೆ ಆರೋಗ್ಯ ಸಿಗೋದಿಲ್ಲ, ಅಥವಾ ಒಂದೊಳ್ಳೆ ಉದ್ಯೋಗಕ್ಕೆ ಹೋಗೋ ಚಾನ್ಸಸ್ ಇಲ್ಲ. ಇದೆಲ್ಲ ಶಾಪಗಳ ಕಾಟ, ಬಾಧೆ. ಅದರಿಂದ ಮಿತ್ರರಿಂದ ಬರುವಂತ ಶಾಪ, ಬಂಧುಗಳಿಂದ ಬರುವಂತ ಶಾಪ, ತಂದೆ ತಾಯಿ ಅಣ್ಣ ತಂಗಿ, ಹೀಗೆ ನಮ್ಮ ಜೀವಿತ ಕಾಲದಲ್ಲಿ ಯಾರ್ಯಾರು ಬಂದು ಹೋಗ್ತಾರೋ ಜೀವನದಲ್ಲಿ, ಸ್ವಲ್ಪ ದಿವಸ ಬಂದ ಫ್ರೆಂಡು, ಅವನೇನೋ ಮಾಡ್ದ, ಅವನಿಂದ ಹೋಯ್ತು. ಒಬ್ಬ ದಿವಸ ಇನ್ಯಾರೋ ಒಬ್ಬೊಬ್ರು ಬಂದ್ರು, ಅವ್ರು ಬಂದ್ರು ಹೋದ್ರು. ಇನ್ನು ಸ್ವಲ್ಪ ದಿವಸ ಹೆಂಡತಿ ಬಂದು ಅವಳು ಹೋದ್ಲು. ಇನ್ನೊಂದ್ಸಲ ತಂದೆ ತಾಯಿ ಇದ್ರು, ಅವ್ರ ಜೀವನದಲ್ಲಿ ಇದ್ರು, ಅವರು ಸತ್ತೋದ್ರು. ಹೀಗೆ ಎಲ್ಲ ಬಂದು ಹೋಗ್ತಾರೆ, ಮಾಡ್ತಿರ್ತಾರೆ. ಆದ್ರೆ ಶಾಪ ಮಾತ್ರ ಆಯಾ ಕಾಲಕ್ಕೆ ಯಾರು ಬರ್ತಾರೋ ಆ ಟೈಮಿಗೆ ಬಂದು ನಡೆಸ್ತಾ ಹೋಗುತ್ತೆ. ಅದೊಂಥರ ಋತು ಇದ್ದ ಹಾಗೆ, ಅದೊಂಥರ ಸಂವತ್ಸರ ಇದ್ದ ಹಾಗೆ. ಅದರಿಂದ ಯಾವಾಗ ಚಳಿ ಬಿಸಿಲು ಮಳೆ ಬರುತ್ತೋ ಹಾಗೆ ಈ ಶಾಪ ಪಾಪಗಳ ಆಯಾ ಏಜ್ಗೆ ಆಯಾ ಸನ್ನಿವೇಶ ತಕ್ಕಂತೆ ಬರುತ್ತೆ ಹೋಗುತ್ತೆ, ಮನುಷ್ಯನ ಹಾಳು ಮಾಡ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡೆ ಏನೋ ನಮ್ಮ ಹಿಂದಿನ ಕಾಲದ ಋಷಿಮುನಿಗಳು ಮನುಷ್ಯರಿಗೆ ಆಯುಷ್ ಕಮ್ಮಿ ಆಗ್ತಾ ಇದೆ ಕಲಿಯುಗದಲ್ಲಿ. ಯಾಕೆ? ಬಹಳಷ್ಟು ಶಾಪ ಜಾಸ್ತಿ ಆಗ್ತಿದ್ದಾಗೆ ಆಯುಷ್ ಕಮ್ಮಿ ಆಗ್ತಂತೆ. ಪುಣ್ಯ ಮಾಡುವಂತ, ಒಳ್ಳೆ ಕೆಲಸ ಮಾಡಿ ಪುಣ್ಯವನ್ನು ಗಳಿಸುವಂತ ಒಂದು ಸಂದರ್ಭ ಕಲಿಯುಗದಲ್ಲಿ ಜನಗಳು ಮರ್ತು ಬಿಡ್ತಾರೆ. ಆ ಪುಣ್ಯ ಗಳಿಸುವಂತ ಸಮಯವನ್ನ ಕಳ್ಕೊಂಡ್ಬಿಡ್ತಾರೆ ಅಂತಾನೆ ಹೇಳಿ ಅವತ್ತಿನ ವೇದ ವಿಜ್ಞಾನದಲ್ಲಿ ಈ ಪ್ರಕೃತಿಯನ್ನು ಚೆನ್ನಾಗಿ ಧ್ಯಾನ ಮಾಡಿ, ಚಿಂತನೆ ಮಾಡಿ, ಆಲೋಚನೆ ಮಾಡಿ ಅವರು ಈ ಕಲಿಯುಗದ ಜನಗಳಿಗೆ ಒಂದು ವಿಶೇಷವಾದಂತಹ ರಹಸ್ಯವನ್ನು ತಿಳಿಸ್ಕೊಟ್ರು. ಆ ರಹಸ್ಯ ಏನಪ್ಪ ಅಂದ್ರೆ, ಸಕಲ ಪಿತೃದೇವತಾ ಶಾಪಗಳು ನಿವಾರಣೆ ಆಗ್ಬೇಕು ಅಂತಂದ್ರೆ ಅದು ಬಂಧು ಮಿತ್ರರಿಂದ ಯಾವುದೇ ಶಾಪ ಬಂದಿರಬಹುದು, ದೇವತಾ ಶಾಪ ಇರ್ಬೋದು, ಕುಲ ದೇವತೆ ಶಾಪ ಇರ್ಬೋದು, ಯಾವುದೇ ಶಾಪಗಳಿದ್ರೂ ಕೂಡ ಅದನ್ನ ಒಂದೇ ಒಂದು ಕ್ಷಣದಲ್ಲಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ವಿಶೇಷವಾಗಿ ಈ
ಚಂಡಿಕಾ ದೇವಿ ಆರಾಧನೆ ಮೂಲಕ ಮಾಡೋದು ಹೇಗೆ ಅಂತೇಳಿ ರುದ್ರಯಾಮಳ ತಂತ್ರಸಾರ ಮತ್ತೆ ಪ್ರತ್ಯಂಗಿರ ದೇವಿಯ ತಂತ್ರಸಾರದಲ್ಲಿ ಈ ಒಂದು ವಿಶೇಷವಾದಂತಹ ಒಂದು ರಹಸ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಸಮಯದಲ್ಲೂ ಕೂಡ ನಾವು ಚಿಂತನೆ ಮಾಡ್ತಿದ್ರೆ ನಿನ್ನೆ ಹೇಗಿದ್ದೆ, ಇವತ್ತು ಹೇಗಿದ್ದೀನಿ, ಹೋದ ವರ್ಷ ಹೇಗಿದ್ದೆ, ಈ ವರ್ಷ ಹೇಗಿದ್ದೀನಿ, 5 ವರ್ಷದಿಂದ ಹೇಗಿದ್ದೆ, ಈ ವರ್ಷ ಹೇಗಿದ್ದೀನಿ, ಇವತ್ತಿದ್ದಾಗ ನಾಳೆ ಇರೋದಿಲ್ಲ, ನಾಳೆ ಇದ್ದಂಗೆ ನಾಳಿದ್ದಿರೋದಿಲ್ಲ. ಯಾಕೆಂದ್ರೆ ದಿನ ದಿನ ಏಜ್ ಆಗ್ತಿದೆ, ದಿನ ದಿನ ಪ್ರಕೃತಿಯಲ್ಲಿ ಬಹಳ ಚೇಂಜಸ್ ಆಗ್ತಿದೆ. ನನ್ನ ಜಾತಕದಲ್ಲೂ ಬೇಕಾದಷ್ಟು ಚೇಂಜಸ್ ಆಗ್ತಿದೆ. ಗ್ರಹಗಳಿಂದ, ಪಾಪಗಳಿಂದ, ಶಾಪಗಳಿಂದ, ಕೆಟ್ಟ ದೃಷ್ಟಿಯಿಂದ, ಮಾಟ, ಮಂತ್ರ, ತಂತ್ರ, ಬಾನಾಮತಿ ಪ್ರಯೋಗ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಹೀಗೆ ಹಲವಾರು ತಂತ್ರ ಮಂತ್ರಗಳಿಂದ ನಮ್ಮ ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ಕೊಡ್ತಾನೆ ಇರುತ್ತದೆ. ಆದ್ರೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋಕ್ಕೋಸ್ಕರವಾಗಿ ತಂತ್ರಸಾರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೊದಲು ಪಿತೃಶಾಪವನ್ನು ತೆಕ್ಕೋ, ಮೊದಲು ಪಿತೃಶಾಪದಿಂದ ನಿವಾರಣೆ ಆಗು. ಯಾಕಂದ್ರೆ ತಂದೆ ತಾಯಿ ಬದುಕಿದ್ದಲ್ಲಿ ಅವ್ರು ಸೇವೆ ಮಾಡಲಿಲ್ಲ ಅಂದ್ರೆ ಸತ್ ಮೇಲೆ ಅವ್ರು ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ಏನ್ ಲಾಭ ಇಲ್ಲ. ತಂದೆ ತಾಯಿ ಬದುಕಿದಾರ ಒಂದು ತುತ್ತು ಅನ್ನ ಹಾಕಿಲ್ಲ ಅಂದ್ರೆ ಮಹಾಲಯ ಅಮಾವಾಸ್ಯೆ ದಿವಸ ಅಥವಾ ಅವ್ರ ತಿಥಿ ದಿವಸ ಅನ್ನ ಇಟ್ಟು ಪೂಜೆ ಮಾಡಿಬಿಟ್ರೆ ಏನು ಲಾಭ ಇಲ್ಲ. ಸತ್ತಾಗಿ ಇಡೋದಕ್ಕೆ ಬದಲು ಬದುಕಿದ್ದಲ್ಲಿ ಅವ್ರು ಸೇವೆ ಮಾಡಿದ್ರೆ ಸಮಸ್ತ ದೋಷಗಳು ನಿವಾರಣೆ ಆಗತ್ತೆ ಅಂತ ಹೇಳಿ ಆ ತಂತ್ರಸಾರ ಹೇಳ್ತಾರೆ. ಹಾಗಿದ್ರೆ ಆ ತಂತ್ರಸಾರ ಹೇಳಿರತಕ್ಕಂಥ ಮಂತ್ರ ರಹಸ್ಯ ಏನು ಅನ್ನೋದನ್ನ ನಾನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಇವಾಗ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಹೇಳ್ತಾ ಇದ್ದೆ, ಮಿತ್ರರಿಂದ, ಬಂಧುಗಳಿಂದ, ತಂದೆ ತಾಯಿಗಳಿಂದ, ತಾತ ಅಜ್ಜರಿಂದ ಹಾಗೂ ಪ್ರಕೃತಿಯಿಂದ ಮತ್ತೆ ನಾವು ಹಲವಾರು ಆತ್ಮಹತ್ಯೆ ದೋಷ ಮಾಡ್ಕೊಂಡಿರ್ತಾರೆ ನಮ್ಮ ವಂಶದಲ್ಲಿ. ನಮ್ಮ ಪಿತೃದೇವತೆ ಯಾರೋ ನೇಣಾಕೊಂಡು ಸತ್ತಿರ್ಬೋದು, ದುರ್ಮರಣದಿಂದ ಸತ್ತಿರ್ಬೋದು, ಹಲವಾರು ರೀತಿ ಮೃತ್ಯುಕಂಟಕ ದೋಷ ನಮ್ಮ ಗೋತ್ರದಲ್ಲಿ ಇದ್ದಾಗ ಮನುಷ್ಯ ಏಳಿಗೆ ಆಗಕ್ಕೆ ಬಿಡೋದಿಲ್ಲ, ಒಳ್ಳೆ ಆರೋಗ್ಯ ಭಾಗ್ಯ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ರುದ್ರಯಾಮಳ ಮತ್ತೆ ಭೈರವಿ ತಂತ್ರಸಾರದಲ್ಲಿ ಓಂ ಭ್ರೀಂ ಅಂತ ಒಂದು ಮಂತ್ರ ಶುರುವಾಗುತ್ತೆ. ಭ್ರೀಂ ಅನ್ನೋಂದ್ರೆ ನಮ್ಮ ತಂದೆ, ತಂದೆಯ ತಂದೆ, ತಾತ, ಮುತ್ತಜ್ಜ ಇವ್ರು ಮಾಡಿದಂಥ ಕರ್ಮಗಳು, ಅವ್ರು ಮಾಡಿದಂಥ ಕೆಟ್ಟ ಕರ್ಮಗಳು, ಅವರಿಂದ ಉಂಟಾದ ಶಾಪಗಳನ್ನ ಭ್ರೀಂ ಅನ್ನೋ ಮಂತ್ರದಿಂದ ತೆಗಿಬಹುದು ಅಂತ. ಕ್ಲೀಂ ಅಂತ ಅಂದ್ರೆ ನಮ್ಮ ಅಜ್ಜಿ, ನಮ್ಮ ಗೋತ್ರದಲ್ಲಿ ಮಾಡಿದಂಥ ಸ್ತ್ರೀಯರಿಂದ ಬಂದಂತ ಶಾಪಗಳು ಅನ್ನ ಕ್ಲೀಮ್ ಅನ್ನೋ ಮಂತ್ರದಿಂದ, ಅದು ದ್ವೇಷ, ಅಸೂಯಿಂದ ಯಾವ್ದ್ರ ಮುಖಾಂತರ ಮಾಡಿರ್ಬೋದು. ಶ್ರೀಂ ಅನ್ನೋ ಮಂತ್ರ, ಬೀಜ ಮಂತ್ರದಲ್ಲಿ ನಮ್ಮ ತಂದೆ, ಅವ್ರ ತಂದೆ ಅಂದ್ರೆ ತಂದೆ, ತಾತ, ಮುತ್ತಾತ, ಮುತ್ತಜ್ಜಂದಿರು ಅಥವಾ ನಮ್ಮ ಗೋತ್ರಜರು, ನಮ್ಮ ಗೋತ್ರದಲ್ಲಿ ಬಂದಂಥವ್ರು ಯಾರಿಗ ದುಡ್ಡಿಂದ ಮೋಸ ಮಾಡಿದ್ರೆ, ದುಡ್ಡನ್ನ ಕದ್ದಿದ್ರೆ, ಆ ಶಾಪ ನಮ್ಮ ಗೋತ್ರದಲ್ಲಿ ನಡೀತಾ ಇದ್ರೆ ಶ್ರೀಂ ಅನ್ನೋ ಬೀಜ ಮಂತ್ರದಿಂದ ನಿವಾರಣೆ ಮಾಡಬಹುದಂತೆ. ಯಾರು ಕೊಲೆ ಮಾಡಿಸಿದ್ರೆ, ಯಾರಿಗಾರು ಸುಪಾರಿ ಕೊಟ್ಟು ಕೊಲೆ ಮಾಡ್ರೋ, ಆ ಲಕ್ಷ್ಮೀ ಶ್ರೀನಿವಾಸನ್ ಕೊಲೆ ಮಾಡ್ಬಿಟ್ಟು ಬಂದ್ರು ಅಂತೇಳಿ ಯಾರಾದ್ರೂ ದುಡ್ಡು ಕೊಟ್ಟಿದ್ರೆ, ನನ್ನನ್ನ ದುಡ್ಡು ಕೊಟ್ಟು ಸಾಯಿಸಿದ್ರೆ, ನನ್ನನ್ನ ಸಾಯಿಸಿದ ತಪ್ಪಿಗೆ ಆ ಗೋತ್ರದಲ್ಲಿ ಶಾಪ ಬರುತ್ತೆ, ನರಹತ್ಯೆ ದೋಷ. ಅದನ್ನ ಕ್ರೋಮ್ ಅನ್ನೋ ಬೀಜ ಮಂತ್ರದಿಂದ ತೆಗೆಯಿತಂತೆ. ಆಮೇಲೆ ಬೇಕಾದಷ್ಟು ಈ ಪಶು ಪಕ್ಷಿಗಳನ್ನ ಕದಿಯೋದು, ನಮ್ಮ ತಾತ ಹಸು ಕದೀತಿದ್ದ, ನಮ್ಮ ತಾತ ಮರ ಹತ್ತಿ ಫಲ ಕದೀತಿದ್ದ, ಎಳ್ನಿ ಕದಿಯೋದು, ಮತ್ತೆ ನಮ್ಮ ಮುತ್ತಜ್ಜ ಯಾವ ಚಿನ್ನ ಕದ್ದಿದ್ರೆ, ಈ ಚೋರ ಅಂದ್ರೆ ಕಳತನ ಮಾಡಿದ್ರೆ ಆ ಗೋತ್ರ ನಮ್ಮ ವಂಶಕ್ಕೂ ಗೋತ್ರದಲ್ಲಿ ಬಂದ್ಬಿಡುತ್ತೆ ಕಳತನ ಶಾಪ. ಅದನ್ನ ಕ್ರೀಮ್ ಅನ್ನೋ ಮಂತ್ರದಿಂದ ತೆಗಿತಾ ಇದ್ರಂತೆ. ಓಂ ಭ್ರೀಂ ಕ್ಲೀಂ ಶ್ರೀಂ ಕ್ರೋಂ ಕ್ರೀಂ ಈ ಬೀಜ ಮಂತ್ರಗಳು. ಓಂ ಓಂಕಾರ ಪ್ರಣವ ಸ್ವರೂಪ, ಭ್ರೀಂ ಕ್ಲೀಂ ಶ್ರೀಂ ಕ್ರೋಂ ಕ್ರೀಂ ಅನ್ನೋ ಈ 6 ಬೀಜ ಮಂತ್ರಗಳಿಂದ ಯಾರು ದಿನನಿತ್ಯ ಅಮಾವಾಸ್ಯೆ ದಿವಸ ಮತ್ತೆ ದಿನನಿತ್ಯ ಜಪ ಮಾಡ್ತಾರೋ ಅವರಿಗೆ ಸರ್ವ ಪಿತೃದೇವತಾ ಶಾಪಗಳು ನಿವಾರಣೆ ಆಗತ್ತಂತೆ. ಇದಕ್ಕೆಲ್ಲ ನಿವಾರಣೆ ಮಾಡಲಿಕ್ಕೆ ಒಂದು ವಿಶೇಷವಾದ ಅಧಿದೇವತೆ ಯಾರಪ್ಪ ಅಂದ್ರೆ ಚಂಡಿಕಾದೇವಿ ಅಂತ. ಆ ಚಂಡಿಕಾದೇವಿ ಹೆಸರಿನಲ್ಲಿ ಹೇಳಿ ನಾವು ಜಪ ಮಾಡಿದ್ರೆ ಮಿತ್ರರಿಂದ ಬಂದಂತ ಶಾಪ, ತಂದೆ ತಾಯಿಗಳಿಂದ ಬಂದಂತ ಶಾಪ, ನಮ್ಮ ಗೋತ್ರಜರು ತಾತ ಮುತ್ತಾತ ಅಜ್ಜಂದಿರು ಅಜ್ಜಿಯರು ಮಾಡಿದಂತ ಶಾಪ,
ಬಂಧುಗಳಿಂದ ಬಂದಂತ ಶಾಪ, ಪ್ರಕೃತಿಯಿಂದ ಬಂದಂತ ಶಾಪ, ದೇವತಾ ಶಾಪ ಎಲ್ಲವನ್ನು ನಾಶ ಮಾಡುವಂತವಳು ಚಂಡಿಕಾದೇವಿ ಅಂತೆ. ಅಂತ ಶಾಪವನ್ನು ನಿವಾರಣೆ ಮಾಡಿ ಅನುಗ್ರಹವನ್ನು ಮಾಡು ಅನ್ನೋ ಒಂದು ತತ್ವವನ್ನ ಈ ಒಂದು ಮಂತ್ರದಲ್ಲಿ ಸೇರಿಸಿದ್ದಾರೆ. ಅದರಿಂದ ಯಾರು ಈ ಜಪವನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತೆ ರಾತ್ರಿ ಹೇಳ್ತಾರೋ ಆಯಾ ದಿವಸ ಆಯಾ ದಿನಗಳಲ್ಲಿ ಶಾಪ ನಮ್ಮ ಜಾತಕದಲ್ಲಿ ನಡೆಯೋದಿಲ್ಲ. ಮತ್ತೆ ಹುಣ್ಣಿಮೆಗಿಂತ ಅಮಾವಾಸ್ಯೆ ದಿವಸ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ಅರ್ಧ ಗಂಟೆ ಜಪ ಮಾಡಿದ್ರೆ ಈ ದೋಷ ನಿವಾರಣೆ ಆಗತ್ತಂತೆ. ಆ ಮಂತ್ರಕ್ಕೆ ಏನು ಮುದ್ರೆ ಮಾಡ್ಬೇಕಂದ್ರೆ ನೋಡಿ, ನಮ್ಮ ಹೆಬ್ಬೆಟ್ಟಿದೆಯಲ್ಲ, ಈ ಹೆಬ್ಬೆಟ್ ಮೇಲೆ ಈ ತೋರು ಬೆರಳನ್ನ ಶುಕ್ರ ಮತ್ತೆ ಗುರುನ ಎರಡು ಜೋಡಿಸ್ಬಿಟ್ಟು ಈ ಉಳಿದ 3 ಬೆರಳನ್ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಹೀಗೆ ಎರಡು ಹಸ್ತದಲ್ಲಿ ಎರಡು ಹಸ್ತ ಈ ರೀತಿ ಒಂದರ ಕೈಲಿ ಒಂದು ಮಾಡಿಬಿಟ್ಟು ತೊಡೆ ಮೇಲೆ ಅಥವಾ ಮಂಡಿ ಮೇಲೆ ಹಿಂಗೆ ಇಟ್ಕೊಂಡು ಸ್ಟ್ರೈಟ್ ಆಗಿ ಕುತ್ಕೊಂಡು ಉತ್ತರಕ್ಕೆ ಮುಖ ಮಾಡಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಇದನ್ನ ವಿಶೇಷವಾಗಿ ಶನಿವಾರ ದಿವಸ ಇದನ್ನು ಜಪ ಮಾಡ್ಬೇಕಂತೆ. ಇವತ್ತು ಶನಿವಾರ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರೌಂ ಕ್ರೀಂ ಚಂಡಿಕಾದೇವಿಯೈ ಶಾಪಂ ನಾಶಯ ಅನುಗ್ರಹಂ ಕುರು ಸ್ವಾಹ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರೌಂ ಕ್ರೀಂ ಚಂಡಿಕಾದೇವತಾಯೈ ಶಾಪಂ ನಾಶಯ ಅನುಗ್ರಹಂ ಕುರು ಸ್ವಾಹ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರೌಂ ಕ್ರೀಂ ಚಂಡಿಕಾದೇವಿತಾಯೈ ಶಾಪಂ ನಾಶಯ ಅನುಗ್ರಹಂ ಕುರು ಸ್ವಾಹ ಅನ್ನೋ ಮಂತ್ರವನ್ನ 108 ಸಲ ಜಪ ಮಾಡ್ಬೇಕಂತೆ. ಅದರಲ್ಲೂ ಅಮಾವಾಸ್ಯೆ ದಿವಸ ಮಾಡೋದ್ರಿಂದ ಪಿತೃದೇವತಾ ಬಂಧುಗಳಿಂದ, ಮಿತ್ರರಿಂದ, ಕುಲದೇವತೆ, ಅಪ್ಪ ಅಮ್ಮ ಅಥವಾ ತಾತ ಅಜ್ಜಿ, ಮುತ್ತಜ್ಜಿ, ನಮ್ಮ ಗೋತ್ರ ಬರತಕ್ಕಂಥ ಎಲ್ಲಾ ಪಿತೃದೇವತೆಗಳ ಶಾಪ ಈ ಚಂಡಿಕಾ ದೇವತಾ ನಿವಾರಣೆ ಮಾಡ್ತಾರಂತೆ. ಚಂಡಿಕಾ ದೇವತೆ ಅದನ್ನೆಲ್ಲ ಸಕ್ ಮಾಡ್ತಾರಂತೆ, ಅಬ್ಸರ್ವ್ ಮಾಡಿಕೊಂಡು ನಮಗೆ ಸುಖವನ್ನು ಕೊಡ್ತಾರಂತೆ. ಅದಕ್ಕೆ ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರೌಂ ಕ್ರೀಂ ಚಂಡಿಕಾ ದೇವತಾಯೈ ಶಾಪಂ ನಾಶಯ ಅನುಗ್ರಹಂ ಕುರು ಸ್ವಾಹ. ಚಂಡಿಕಾ ದೇವಿತಾ ಅಂತ ಹೇಳ್ತೀವಿ ನಾವು. ಚಂಡಿಕಾ ದೇವಿಯನ್ನ ನಾವು ಆರಾಧನೆ ಮಾಡ್ತೀವಿ ಪಿತೃಶಾಪ ನಿವಾರಣೆ ಮಾಡಕ್ಕೆ. ಅದರಿಂದ ಯಾರು ಈ ಮಂತ್ರವನ್ನ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಹೇಳ್ತಾರೋ, ಹಾಸಿಗೆ ಮೇಲೆ ಕೂತಾಗಲೇ ಇದನ್ನ ಹೇಳಿಬಿಟ್ರೆ ಅವತ್ತಿನ ದೇವತಾ ಶಾಪ, ಬಂಧುಗಳದು, ಮಿತ್ರಗಳದು, ಕುಲದೇವತೆ ಈಗ ಎಲ್ಲಾ ದೇವತೆಗಳ ಶಾಪ, ಪಿತೃದೇವತೆಗಳ ಶಾಪ ನಿವಾರಣೆ. ಅದರಿಂದ ಈ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಬೆಳಗ್ಗೆ ಶ್ರದ್ಧೆಯಿಂದ ಎದ್ದ ತಕ್ಷಣನೇ ಈ ಮಂತ್ರ ಜಪ ಮಾಡ್ಬೇಕಂತೆ. ಮಾಡ್ಬೇಕಾದ್ರೆ ಮುದ್ರೆ ಧಾರಣೆ ಮಾಡಬೇಕು. ಮುದ್ರೆ ಆಂಟೆನಾ ವರ್ಕ್ ಆದಂಗೆ ಆಗುತ್ತೆ. ಆಂಟೆನಾ ತರ ನಮ್ಮ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ನಲ್ಲಿ DNA ಏನಿದೆಯೋ ಆ ಕ್ರೋಮೋಸೋಮ್ಸ್ ಎಲ್ಲ ಕ್ಲೀನ್ ಮಾಡುತ್ತಿ RNA ಮಾಡಿ ನಮ್ಮ ಶಾಪ ವಿಮೋಚನೆ ಮಾಡುತ್ತಂತೆ. ಹೀಗೆ ಯಾರು ಈ ದೇವಿನ ಆರಾಧನೆ ಮಾಡ್ತಾರೋ ಸಮಸ್ತ ಪಿತೃದೋಷಗಳ ನಾಶ ಆಗತ್ತೆ ಅಂತ ಹೇಳ್ತಾ, ಮುಂದಿನ ವಾರ ಬಹಳ ವಿಶೇಷವಾದಂತ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.